ಧಿಕ್ಕಾರ ಧಿಕ್ಕಾರ. ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಹಾಗೆ ನೀರು ಬಿಡುವ ನೀರುಗಂಟಿಗೆ ಧಿಕ್ಕಾರ ಧಿಕ್ಕಾರ. ಶೆಡ್ತಿಕೆರೆ ಮತ್ತು ಕೋಲ್ಕೋಡು ನೀರು ಬಿಡುವ ನೀರುಗಂಟಿಗೆ ಧಿಕ್ಕಾರ ಧಿಕ್ಕಾರ. ಬದಲಾಯಿಸಿ ಬದಲಾಯಿಸಿ ನೀರುಗಂಟಿಯನ್ನ ಬದಲಾಯಿಸಿ. ನೀರನ್ನ ಬಿಡುವ ನೀರುಗಂಟಿಯನ್ನ, ಶೆಡ್ತಿಕೆರೆ ಮತ್ತು ಕೋಲ್ಕೋಡು ನೀರುಗಂಟಿಯನ್ನ ಬದಲಾಯಿಸಿ ಬದಲಾಯಿಸಿ ನಮಗೆ ನ್ಯಾಯ ಕೊಡುವ ಮತ್ತ ಪಂಚಾಯತಿ ಅಭಿವೃದ್ಧಿ ನ್ಯಾಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ನೀರುಗಂಟಿಯನ್ನ ಬದಲಾಯಿಸಿ ಬದಲಾಯಿಸಿ. ಹೆಸರೇನು? ನನ್ನ ಹೆಸರು ಬಾಬು ಕುಲಾಲ್ ಅಂತ. ಹಾಗೆ ಸಾಗರ ತಾಲೂಕು ಭೀಮನಕೋಣೆ ಗ್ರಾಮ ಪಂಚಾಯತಿ ಈ ಆಡಳಿತಗಳನ್ನ ಸರಿಯಾಗಿಲ್ಲ. ಇಲ್ಲಿ ನೀವು ಧರಣಿ ಕೂಗ್ತಿದ್ರಿ, ಈಗ ಏನ್ ಉದ್ದೇಶಕ್ಕೆ, ಏನಾಯ್ತು ಇಲ್ಲಿ ಉದ್ದೇಶ ಅಂತಂದ್ರೆ ನಮ್ಮಲ್ಲಿ ಶೆಡ್ತಿಕೆರೆ ಮತ್ತು ಕೋಲ್ಕೋಡ್ನಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ನೀರು ಸರಿಯಾಗಿ ರೀತಿಯಲ್ಲಿ ನಮಗೆ ಬರ್ತಾ ಇಲ್ಲ ಜನರಿಗೆ. ಹಾಗೆ ಇದನ್ನ ನಂಬ್ಕೊಂಡಿರ್ತಕ್ಕಂತ ಎಷ್ಟೋ ಬಡ ಕುಟುಂಬ ಇದ್ದಾರೆ, ಇದನ್ನ ನಂಬ್ಕೊಂಡು ಮೂಲಭೂತ ಜನ ಇಲ್ಲಿ ನಮ್ಮಲ್ಲಿ ಇದ್ದಾರೆ. ಆದ್ರೆ ನೀರು ಸರಬರಾಜು ಕರೆಕ್ಟ್ ಬರ್ತಾ ಇಲ್ಲ. ಆದ್ರಿಂದ ನಮಗೆ ನೀರು ಬೇಕು. ನೀರನ್ನ ಬಿಡುವ ನೀರುಗಂಟಿ ಯಾರು, ಅವರನ್ನ ಖಂಡಿತವಾಗಿ ಅವರನ್ನು ಬದಲಾವಣೆ ಮಾಡಬೇಕು. ಇನ್ನು ನಿಷ್ಠಾವಂತ ಯಾರು ಅಧಿಕಾರ ಮಾಡ್ತಾರೋ ಅವರನ್ನ ಅಲ್ಲಿ ನೇಮಾವಳಿ ಮಾಡ್ಬೇಕು. ಹಾಗೆ ನಮ್ಮಲ್ಲಿ ಒಳ ಚರಂಡಿ ಇಲ್ಲ, ಮತ್ತೆ ರೋಡ್ ಇಲ್ಲ, ಹಾಗೆ ಬಸ್ ಸ್ಟ್ಯಾಂಡು ಇಲ್ಲ ನಮ್ಮಲ್ಲಿ. ನಮ್ಗೆ ಅಂತ ಕಡೆ ಕಳಿಸ್ತಕ್ಕಂತ ಈ ಆಡಳಿತ ಆಗಿದೆ. ಇದನ್ನ ನಮಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮತ್ತೆ ನಮಗಿರ್ತಕ್ಕಂತ ಇದನ್ನ ನಮಗೆ ಸರಿಪಡಿಸಿ ಕೊಡ್ಬೇಕು ಅಂತಲ್ಲಿ ನಾವು ಕೇಳ್ಕೊಳ್ತೀವಿ. ಈ ಮೊದಲು ಇಲ್ಲಿ ಎಲ್ಲ ನೀವು ಕೇಳಿದ್ದೇವೆ, ನೀರ್ ಬಿಡಿ, ನಮಗೆ ಇದು ನೀರ್ ಬೇಕು, ನಮಗೆ ಬೇಕು ಅಂತ 10 ಸರಿ ಕೇಳಿದ್ರು ಕೂಡ ಮಾಡ್ತೀವಿ ಬೆಳ್ತೀವಿ ಅಂತ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾನೆ ಇಲ್ಲ, ಸರಿಯಾದ ರೀತಿಯಲ್ಲಿ ನಮಗೆ ಕೆಲಸನೂ ಆಗ್ತಾ ಇಲ್ಲ. ಹಾಗೆ ಹಿಂದೆ ಸಾಮಾನ್ಯ 23-24ನೇ ಸಾಲಕ್ಕೆ ಹಿಂದೆ ನೀರ್ ಗಂಟಿ ಮೊದಲು ಇದಕ್ಕೆ ದಿನ ನೀರ್ ಬಿಡೋರು, ದಿನ ಒಂದು ದಿವಸನೂ ನೀರು ತಪ್ತಾ ಇಲ್ಲ. ಈಗ 2 ದಿನಕ್ಕೊಂದ್ಸರಿ ಬಿಟ್ರು 8 ದಿನಕ್ಕೊಂದ್ಸರಿ ಬಿಟ್ರು ಅದನ್ನ ಕೇಳೋರೇ ಇಲ್ಲ. ಕೇಳಿದ್ರೆ ಬಿಡ್ತೀರಿ ಅಂತ ಹೇಳ್ತಾರ ಬಿಟ್ರು ನೀರ್ ಬರ್ತಾ ಇಲ್ಲ. ನಮ್ಗೆ ನೀರ್ ಬೇಕು, ಆಯ್ತಾ. ಹಾಗೆ ಒಳ ಚರಂಡಿ ಇಲ್ಲ, ಅದು ಸರಿ 16 ಸರಿ ನಾವು ಅರ್ಜಿ ಕೊಟ್ಟಿದೀವಿ, 16 ಸರಿ ಇದ್ ಮಾಡಿದ್ವಿ ಕೊಡ್ತೀವಿ ಅಂತಾರೆ, ಅದನ್ನು ಸಮರ್ಥವಾಗಿ ನಮ್ಗೆ ಆ ಸೌಲಭ್ಯನ ಸಿಕ್ಕಿಲ್ಲ. ಮತ್ತೆ ರೋಡು ಇಲ್ಲ ನಮ್ಮಲ್ಲಿ. ಹಾಗೆ ಬಸ್ ಸ್ಟ್ಯಾಂಡ್ ನೋಡಿ, ಸಾರ್ವಜನಿಕರ ಬಸ್ ಸ್ಟ್ಯಾಂಡ್ ಸಮರ್ಥವಾಗಿ ಅಲ್ಲಿ ಅಸ್ತಿತ್ವವಾಗಿದೆ. ವರ್ಧಮಾನದಲ್ಲೂ ಬಸ್ ಸ್ಟ್ಯಾಂಡ್ ಇಲ್ಲ, ಅದು ಹಾಗಾಗಿದೆ ನಮ್ಮೂರಿಂದ. ಹಾಗೆ ಆ ಗ್ರಾಮವನ್ನ ಶೆಡ್ತಿಕೆರೆ ಕೋಲ್ಕೋಡು ಇದನ್ನ ಈ ಪಂಚಾಯತಿ ವ್ಯಾಪ್ತಿಗೆ ಸೇರ್ಕೊಂಡಿದ್ವೋ ಇಲ್ಲೋ ನಮಗ್ ಗೊತ್ತಿಲ್ಲ. ಆದ್ರಿಂದ ನಾವು ಇವತ್ತು ಈ ಧರಣಿ ಮಾಡುವ ಉದ್ದೇಶ, ಈ ಕೇಳುವಂತ ಉದ್ದೇಶನ ನಾನು ಇವತ್ತು ಇದನ್ನ ಇದೇ ಕಾರಣಕ್ಕಾಗಿ ಇಟ್ಕೊಂಡಿದ್ದೇನೆ. ಮುಂದೆ ನಿಮ್ಮ ಹೋರಾಟ? ಮುಂದೆ ನಮ್ಮ ಹೋರಾಟ ನಾವು ಹಿಂದೆ ನಾವು ಏನು ಕೇಳಿದೀವಿ, ಇವತ್ತು ಏನು ಮಾಡಿದ್ವಿ, ಇದನ್ನ ಶೀಘ್ರದಲ್ಲೇ ಅದನ್ನ ನಾವು ಮಾಡಲಿಲ್ಲ ಅಂದ್ರೆ ಇನ್ನು ಹೆಚ್ಚಿನ ನಾವು ಉಗ್ರ ಹೋರಾಟಗಳನ್ನು ಇಲ್ಲಿ ಮಾಡ್ತೇವೆ. ಮತ್ತೆ ಉಪವಾಸ ಸತ್ಯಾಗ್ರಹಗಳನ್ನು ಈ ಪಂಚಾಯತಿ ಭಾಗಗಳಲ್ಲಿ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ, ಮಾಡ್ತಾ ಇದ್ದೇವೆ. ಈಗ ಮನವಿಯನ್ನು ಕೊಡ್ತಿದ್ದೀರಾ? ಮನವಿಯನ್ನು ಕೊಡ್ತೇವೆ ಸರ್. ಈಗ ಮುಂದುವರೆದ ಭಾಗವನ್ನ ಏನ್ ಮಾಡ್ತಿದ್ರಿ? ಈಗ ಮುಂದುವರೆದ ಭಾಗವನ್ನ ಮಾನ್ಯ ಗೋಪಾಲ್ ಶಾಸಕರಾದ ಗೋಪಾಲ್ ಕೃಷ್ಣ ಬೇಳೂರ್ ಇವರಿಗೆ ನಾವು ಏನು ಮನವಿಯನ್ನು ಇದ್ ಮಾಡ್ತೇವೆ ಅಂದ್ರೆ ಈ ಎಲ್ಲಾ ವಿಷಯಗಳನ್ನು ಅವರಿಗೂ ಸಮ್ಮತವಾಗಿ ನಾವು ತಿಳಿಸ್ತೇವೆ. ಹಾಗೆ ಅವರಿಗೂ ಸಮ್ಮತವಾಗಿ ಇದ್ ಮಾಡಿ ಅವರು ನಮಗೆ ಇದನ್ನ ಇದ್ ಮಾಡಿಕೊಡ್ಬೇಕು. ಮತ್ತೆ ಈ ಆಡಳಿತ ಅಧಿಕಾರಿಗಳಿಗೆ ಅವರು ಸರಿಯಾದ ನಿರ್ದೇಶನವನ್ನು ಕೊಟ್ಟು ನಮಗೆ ಸಹಕರಿಸಬೇಕು ಅಂತೇಳಿ ಅಲ್ಲಲ್ಲಿ ನಾವು ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇವೆ. ಇಲ್ಲಿ ಹೆಲ್ಪರ್. ಈಗ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹೇಳಿ ಕೇಳಿ ಬಂತು. ಹೌದು, ಏನ್ ಆಗ್ತಿದೆ ಮೇಡಮ್? ನೀರು ಬಿಡೋದಿಲ್ಲ ಸರಿಯಾಗಿ ಸರ್. ಅದು ನಮ್ ಶಾಲೆಯಿಂದ ನೀರ್ ತಗೊಳದ್. ನಾವು ಶಾಲೆಗೆ ರಜೆ ಇದ್ರೆ ನಮಗ್ ನೀರ್ ಬಿಟ್ಟೆ. ಇದು ಒಂದೊಂದ್ ಟೈಮ್ ಒಂದ್ ವಾರದಾಗೆ ಒಂದ್ ದಿವಸ 2 ದಿವಸ ಬಿಡ್ತಾನೆ, ಒಂದೊಂದ್ ಟೈಮ್ ದಿವಸ ಒಂದ್ 4 ದಿವಸ ಬಿಟ್ರು ಬಿಟ್ಟ, ಆಮೇಲೆ ಇಲ್ಲಾಂದ್ರೆ ಇಲ್ಲ. ಹಿಂಗಾಗುತ್ತೆ. ಇಲ್ಲ ಒಳ ಚರಂಡಿ ಚೆನ್ನಾಗಿಲ್ಲ. ಬಾಕ್ಸ್ ಚರಂಡಿ ಮಾಡಿದ್ರೆ ಒಳ್ಳೇದು. ನೀರಿಲ್ಲ ಅಂತ ಹೇಳಿದೀವಿ,
ಅವ್ರು ನಮ್ಗ್ ಶಾಲೆ ನೀರ್ ಬರ್ತಾ ಇತ್ತಲ್ಲ, ಶಾಲೆ ಇದ್ರು ತೊಂದ್ರೆ ಇಲ್ಲ, ನಮ್ ಪಾತ್ರೆ ತೊಳೆಯಕ್ಕಲ್ಲ ತೊಂದ್ರೆ ನೀರ್ ಸಿಗುತ್ತೆ. ನಿಮ್ ಮನೆಗೆ ಹೇಗ್ ಬರ್ತದೆ ನೀರ್ ಬರ್ತಾ ಇದೆ ನಿಮ್ ಮನೆಗೆ? ನನಗೆ ಇದು ನಿನ್ನೆ ಬಿಟ್ಟನೆ ಇವತ್ತು ಅಂತ ನಾಳೆ ಅಂತ ನೋಡ್ಬೇಕು. ಸರಿಯಾದ ಟೈಮಿಗೆ ನೀರು ಬರ್ತಾ ಇಲ್ಲ. ಹಾ, ಸರಿಯಾದ ಟೈಮ್ ನೀರ್ ಬರ್ತಾ ಇಲ್ಲ. ಮಕ್ಕಳಿಗೂ ಸಹಿತ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಹೆಸರು ಬಂದ್ಬಿಟ್ಟು ಅನಿಲ್ ನಾಯ್ಕ್ ಅಂತೇಳಿ. ಈ ಊರು ಯಾವ್ದಿದು? ಇದು ಶರ್ತಿಕೆರೆ ಗ್ರಾಮ ಪಂಚಾಯತಿ ಭೀಮನ್ ಕೊನೆ ಬರುತ್ತೆ. ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ. ನೀರಿನ ಸಮಸ್ಯೆ ಇದೆ ಅಂದ್ರೆ ನಮಗೆ ದಿನ ಬಿಟ್ಟು ದಿನ ನೀರ್ ಬರ್ತಾ ಇಲ್ಲ. 2 ದಿನಕ್ಕೆ ಒಂದ್ಸಲಿ ನೀರ್ ಬರ್ತಾ ಇಲ್ಲ. ಯಾವಾಗ ನೀರ್ ಬರ್ತಾ ಇದೆ. ಯಾವಾಗ ಬರ್ತದೆ ಅದು ಹೇಳಕ್ ಬರಲ್ಲ. ಇವತ್ತು ಬಿಟ್ಟಿರ್ ನಾಳೆ ಬಿಟ್ರು 2 ದಿನಕ್ಕೆ ಒಂದ್ಸಲಿ 3 ದಿನಕ್ಕೆ ಒಂದ್ಸಲಿ ನಮ್ಗೆ ದಿನ ಬಿಟ್ಟು ನೀರ್ ಬರ್ತಾ ಇಲ್ಲ. ಇದು ಯಾವ ಗ್ರಾಮ ಪಂಚಾಯತಿ ಸೇರಿದ? ಪಂಚಾಯತಿ ಭೀಮನ್ ಕೊನೆ ಬರುತ್ತೆ. ಕೇಳಿದ್ದೀರಾ? ಹೋಗಿ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಕೇಳಿದೀವಿ, ಬಿಡ್ತೀನಿ ಬಿಡ್ತೀನಿ ಅಂತಾರೆ, ಇನ್ನು ರೆಸ್ಪಾಂಡ್ ಇಲ್ಲ. ಈಗ ಒಳ ಚರಂಡಿಗಳು ಕೂಡ ಹಾಳಾಗಿದೆ. ಹೌದು, ಒಳಚರಂಡಿಗಳು ಹಾಳಾಗಿ. ಚರಂಡಿ ತುಂಬಾ ನೀರು ತುಂಬಾ ರೋಡಿನ ಮೇಲೆ ಹೋಗತ್ತಲ್ವಾ? ಹೌದು ನೋಡಿದ್ರೆ ಹಂಗೆ ಅನ್ಸುತ್ತೆ. ಹೌದು ಒಳ್ಳೆ ಸಮಯಕ್ಕೆ ಬಂದಿರಿ ನೀವು ಒಂಚೂರು ಬರ್ರಿ. Okay, ಮತ್ತೇನು ಪ್ರಾಬ್ಲಮ್ ಇದೆ? ಮತ್ತೇನಿಲ್ಲ. ಇದು ನೀರಿನ ಸಮಸ್ಯೆ ಬಿಟ್ಟು ಚರಂಡಿ, ಒಳ ಚರಂಡಿ ನಮಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ನೀರಿನ. ನೀರ್ ಇಲ್ಲೇ ಇಲ್ಲ ಈ ಭಾಗದ ಜನರಿಗೆ. ನಮಗ್- ನೀರೇ ಇಲ್ಲ. ನೀರ್ ಕೇಳಕ್ ಹೋದ್ರೆ ಬಿಡ್ತೀನಿ ಅಂತಾರ, ನೀರ್ ಬಿಡಲ್ಲ. ಓಕೆ. ಏನ್ ಹೇಳಿ? ನನ್ನ ಹೆಸರು ಗೀತಾ, ಯಾವ ಊರು ಮೇಡಮ್? ಶೆಡ್ತಿಕೆರೆ. ಇಲ್ಲಿ ನಾವು ಕೇಳಿದಂಗೆ ನಮಗೆ ಮಾಹಿತಿ ಇದ್ದಂಗೆ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ವಾಹಿನಿಯಿಂದ ಬಂದಿದ್ವಿ. ಏನಾಗ್ತಿದೆ? ಹೌದು, ಇಲ್ಲಿ ತುಂಬಾ ನೀರಿನ ಸಮಸ್ಯೆ ಇದೆ. ಕುಡಿಯೋ ನೀರಿಗೂ ನಮ್ಗೇನ್ ಬಾವಿ ಇಲ್ಲ ಇಲ್ಲಿ ಸುತ್ತಮುತ್ತಲು. ಅದು ನೀರಿನ ವ್ಯವಸ್ಥೆ ದಿನ ಬಿಟ್ಟು ದಿನಕ್ಕೂ ಬಿಡಲ್ಲ ಅವರು. ಅದಕ್ಕೋಸ್ಕರ ಇಲ್ಲಿ ಸುಮಾರು ಮನೆಗಳಿವೆ, ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ದಿನ ಬಿಡಿ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಇಲ್ಲಿಯ ಜನ, ಆದ್ರೂನು ಸರಿಯಾಗಿ ನೀರ್ ಬಿಡ್ತಾ ಇಲ್ಲ. ಪಂಚಾಯತಿ ಅದಕ್ಕೆ ಏನ್ ಹೇಳ್ತಾರೆ? ಸ್ಪಂದನೆ ಮಾಡ್ತಾ ಇಲ್ಲ ಪಂಚಾಯತಿ ವತಿಯಿಂದ. ಎಲ್ಲ ಹೇಳಿದ್ದಾರೆ ನೀರಿಂದೇ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿ. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆನೂ ಚೆನ್ನಾಗಿಲ್ಲ, ಒಳ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ. ಮೇಲಿನ ಅಧಿಕಾರಿಗಳಿಗಾಗ್ಲಿ ಅಥವಾ ಶಾಸಕರಿಗಾಗ್ಲಿ ಏನಾದ್ರು ತಿಳಿಸಿದ್ದೀರಾ? ಕಳ್ಸಿದ್ದಾರೆ, ಆದ್ರೆ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ ಬಿಟ್ರೆ ಮಾಡಿಲ್ಲ. ಮತ್ತೆ ಸರ್, ಇಲ್ಲಿ ನೀರಿಂದ ಇದು ಬಿಟ್ರೆ ಮತ್ತೆ ಇವರಿಗೆ ಮನೆಗಳಿದಾವೆ. ಮೊನ್ನೆ ಒಂದು 50 ಸಾಮಾನ್ಯವಾಗಿ 50ರಿಂದ 60 ಮನೆ ಇದೆ. ಈ ಎಲ್ಲಾ ಮನೆಗಳಿಗೂ ಈ ನಲ್ಲಿ ನೀರನ್ನೇ ಅವಶ್ಯಕತೆ. ಹೌದು, ನಲ್ಲಿ ನೀರನ್ನೇ ಅವಲಂಬಿಸಿದ್ದಾರೆ ಎಲ್ಲರೂ. ಅದೇ ನೀರಿಂದೇ ಸಮಸ್ಯೆ ಬಿಟ್ರೆ ನಮ್ಗೆ ಏನ್ ಬೇರೆ ಇದಿಲ್ಲ. ನೀರು ಒಳಚರಂಡಿ. ನೀರು ಮತ್ತೆ ಒಳಚರಂಡಿ. ಇದನ್ನ ನೀವು ಯಾರಿಗೆ ಶಾಸಕರಿಗೆ ಕೇಳ್ಕೊತೀರಾ ಹೇಳಿ, ನೀವು ಈ ವಾಹಿನಿ ಮುಖಾಂತರ ಕೇಳ್ತೀವಿ. ಇದನ್ನ ನಾವು ಮೇಲಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀರಿನ ವ್ಯವಸ್ಥೆ ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ, ಮಾಡ್ಕೊಡ್ಬೇಕು ಅಂತ ಹೇಳಿ.